ಮೃತಪಟ್ಟ ತಾಯಿಯ ಆಸೆಯಂತೆ ಅಮ್ಮನ ಪುಣ್ಯತಿಥಿಯಂದೆ ಇಲ್ಲೊಬ್ಬರು ವ್ಯಕ್ತಿ ತಮ್ಮ ಇಡೀ ಗ್ರಾಮದ 299 ರೈತರ ಬರೋಬ್ಬರಿ 90 ಲಕ್ಷ ರೂಪಾಯಿ ಬ್ಯಾಂಕ್ ಸಾಲವನ್ನ ತಾವೇ ತೀರಿಸಿ ರೈತರನ್ನ ಸಾಲ ಮುಕ್ತರನ್ನಾಗಿ ಮಾಡಿದ್ದಾರೆ. ಇಂತಹದೊಂದು ಅಪರೂಪದ ಘಟನೆ ಗುಜರಾತ್ನ ಅಮ್ರೇಲಿ ಜಿಲ್ಲೆಯ ಜೀರಾ ಗ್ರಾಮದಲ್ಲಿ ನಡೆದಿದೆ. ಇಲ್ಲಿನ ಉದ್ಯಮಿ ಬಾಬುಭಾಯ್ ಜೀರಾವಾಲಾ ಸ್ವರ್ಗಸ್ಥರಾದ ತನ್ನ ತಾಯಿಯ ಇಚ್ಛೆಯಂತೆ ತಮ್ಮ ಊರಿನ ಎಲ್ಲಾ ಜನರ ಬ್ಯಾಂಕ್ ಸಾಲವನ್ನ ತೀರಿಸಿದ್ದಾರೆ. 30 ವರ್ಷಗಳಿಂದ ಸಾಲದ ಬವಣೆಯಲ್ಲಿದ್ದ ರೈತರು ಈಗ ನಿರಾಳಗೊಂಡಿದ್ದಾರೆ. ಅಂದಹಾಗೆ 1995ರಲ್ಲಿ ಬ್ಯಾಂಕ್ನ ಅಂದಿನ ಸಮಿತಿ ಅಧಿಕಾರಿಗಳು ರೈತರ ಹೆಸರಿನಲ್ಲಿ ಮೋಸದಿಂದ ತಾವೇ ಸಾಲ ಪಡೆದುಕೊಂಡಿದ್ರು. ತಮ್ಮದಲ್ಲದ ಸಾಲದ ಹೊರೆ ತಮ್ಮ ಮೇಲಿದ್ದುದು ರೈತರಿಗೆ ಹತಾಶೆ ಮೂಡಿಸಿತ್ತು. ಬ್ಯಾಂಕ್ ಮತ್ತು ರೈತರ ನಡುವಿನ ಈ ಸಾಲ ವ್ಯಾಜ್ಯ ಇತ್ಯರ್ಥಗೊಂಡಿರಲಿಲ್ಲ. 299 ರೈತರ ಜಮೀನು ಪತ್ರವೂ ಕೂಡ ಬ್ಯಾಂಕ್ ಸುಪರ್ದಿಯಲ್ಲಿತ್ತು. ತಮ್ಮದಲ್ಲದ ಈ ಸಾಲದಿಂದಾಗಿ ಜೀರಾ ಗ್ರಾಮದ ರೈತರಿಗೆ ಬೇರೆ ಬ್ಯಾಂಕ್ಗಳಲ್ಲಿ ಸಾಲವೂ ಸಿಗ್ತಿರಲಿಲ್ಲ. ಸರ್ಕಾರದಿಂದಲೂ ನೆರವು ಸಿಗ್ತಿರಲಿಲ್ಲ. ತಮ್ಮ ಊರಿನ ಜನರು ಸಾಲದ ಕಾರಣದಿಂದ ಕಷ್ಟಪಡುವುದನ್ನು ಕಂಡು ಬಾಬುಭಾಯ್ ಜೀರಾವಾಲಾ ಅವರ ತಾಯಿ ಸದಾ ಕೊರಗುತ್ತಿದ್ದರಂತೆ. ತಮ್ಮ ಬಳಿ ಇರುವ ಒಡವೆಗಳನ್ನ ಮಾರಿಯಾದ್ರೂ ಊರಿನವರ ಸಾಲ ತೀರಿಸಬೇಕು ಅನ್ನೋದು ಅವರ ಆಸೆಯಾಗಿತ್ತು. ಆದರೆ ಇದು ಸಾಧ್ಯವಾಗುವಷ್ಟರಲ್ಲಿ ಅವರು ತೀರಿಕೊಂಡ್ರು. ಇದೀಗ ಬಾಬುಭಾಯ್ ಅವರು ತಮ್ಮ ತಾಯಿಯ ಆಸೆಯನ್ನ ಈಡೇರಿಸಿದ್ದಾರೆ. ಅವರ ಪುಣ್ಯತಿಥಿಯಂದೇ ಊರಿನವರ ಪೂರ್ತಿ ಸಾಲವನ್ನ ಒಮ್ಮೆಗೆ ತೀರಿಸಿದ್ದಾರೆ. ಬ್ಯಾಂಕ್ನಲ್ಲಿ ಗ್ರಾಮದ 299 ರೈತರ ಹೆಸರಿನಲ್ಲಿ ಒಟ್ಟು 89,89,209 ರೂಪಾಯಿ ಸಾಲ ಇತ್ತು. ಅಷ್ಟು ಸಾಲವನ್ನ ಅವರು ತೀರಿಸಿದ್ದಾರೆ. ಎಲ್ಲ ರೈತರಿಗೆ ಬ್ಯಾಂಕ್ನಿಂದ ಋಣಮುಕ್ತ ಪ್ರಮಾಣ ಪತ್ರ ಕೊಡಿಸಿದ್ದಾರೆ. ಈ ಮೂಲಕ 299 ರೈತರು ಹಾಗೂ ಅವರ ಕುಟುಂಬಸ್ಥರ ಮೊಗದಲ್ಲಿ ಮಂದಹಾಸ ತಂದಿದ್ದಾರೆ. ಜೊತೆಗೆ ತಮ್ಮ ಸ್ವರ್ಗಸ್ಥ ತಾಯಿಯ ಆತ್ಮಕ್ಕೆ ಶಾಂತಿ ನೀಡಿದ್ದಾರೆ.